ಕೇರಳಂನಲ್ಲಿ ಯುಡಿಎಫ್ ಭರ್ಜರಿ ಜಯಬೇರಿಯನ್ನ ಬಾರಿಸಿದೆ. ಈಗ ಸಿಎಂ ಆಯ್ಕೆ ವಿಷಯವಾಗಿ ಒಂದಿಷ್ಟು ಕಗ್ಗಂಟು ಉಂಟಾಗಿದೆ. ಇಲ್ಲೂ ಅಷ್ಟೇ ಸಾಕಷ್ಟು ಜನ ಸಿಎಂ ರೇಸಲ್ಲಿದ್ದಾರೆ. ಪ್ರಮುಖವಾಗಿ 4 ಪ್ರಭಾವಿಗಳ ಹೆಸರು ಮುನ್ನೆಲೆಯಲ್ಲಿ ಇದೆ. ಕೇರಳ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕ ವಿಡಿ ಸತೀಶನ್ ರೇಸ್ನಲ್ಲಿದ್ದಾರೆ. ಇನ್ನು ಹಿರಿಯ ಶಾಸಕ ರಮೇಶ್ ಚೆನ್ನಿತಾಲ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಸಿಎಂ ಆಯ್ಕೆ ಕಮಿಟಿಯಲ್ಲಿದ್ದಾರೆ ನಮ್ಮ ರಾಜ್ಯದ ಸಚಿವರಾಗಿರುವಂತಹ ಜಮೀರ್ ಅಹಮದ್. ಜಮೀರ್ಗೆ ಮುಸ್ಲಿಂ ಸಮುದಾಯವನ್ನ ಮನವೊಲಿಸುವ ಜವಾಬ್ದಾರಿಯನ್ನ ಈಗ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ 23 ಸ್ಥಾನಗಳನ್ನ ಗೆದ್ದಿದೆ ಮುಸ್ಲಿಂ ಲೀಗ್. ಕೆಸಿ ವೇಣುಗೋಪಾಲ್ ಸೂಚನೆ ಮೇರೆಗೆ ಜಮೀರ್ ಮುಸ್ಲಿಂ ಸಮುದಾಯವನ್ನ ನಾಯಕರನ್ನ ಮನವೊಲಿಸುವ ಕಾರ್ಯವನ್ನ ಈಗ ಮಾಡಬೇಕಾಗಿದೆ. ಚುನಾವಣೆಯಲ್ಲಿ ಮುಸ್ಲಿಂ ಲೀಗ್ ಸೇರಿ ಯುಡಿಎಫ್ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸಿದ್ರು ಜಮೀರ್ ಅಹಮದ್. ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಿಎಂ ಆಯ್ಕೆ ಬಗ್ಗೆ ಅವರು ಚರ್ಚೆಯನ್ನ ಮಾಡಬೇಕಾಗಿದೆ. ಕೆಸಿ ವೇಣುಗೋಪಾಲ್ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ 4-5 ಜನರ ಹೆಸರಂತೂ ಮುನ್ನೆಲೆಯಲ್ಲಿದೆ. ಈಗ ಮುಸ್ಲಿಮರು ಸಪೋರ್ಟ್ ಮಾಡಿದ್ರಿಂದ ಯುಡಿಎಫ್ ಗೆದ್ದಿದೆ. ಈಗ ಕೆಸಿ ವೇಣುಗೋಪಾಲ್ ಅವರು ಇದೇ ವಿಷಯವಾಗಿ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಆಯ್ಕೆ ಆದ್ಮೇಲೆ ಇವರು ಅಸಮಾಧಾನಗೊಳ್ಳಬಾರ್ದಲ್ಲ, ಹಾಗಾಗಿ ನೀವು ಜವಾಬ್ದಾರಿ ತಗೊಳ್ಳಿ, ಮಾತಾಡಿ ಅಂತ ಹೇಳಿದ್ದಾರೆ. ಇನ್ನು ಕೇರಳದಲ್ಲಿ ಸಿಎಂ ಆಯ್ಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ 2 ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಸಿಎಂ ರೇಸಲ್ಲಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕರಾಗಿದ್ದ ವಿಡಿ ಸತೀಶನ್, ಶಾಸಕ ರಮೇಶ್ ಚೆನ್ನಿತಾಲ ಹಾಗೂ ಸಂಸದ ಕೆಸಿ ವೇಣುಗೋಪಾಲ್ ಹೆಸರು ಕೇಳಿ ಬರ್ತಾ ಇದೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಯುಡಿಎಫ್ ಭರ್ಜರಿ ಜಯಬೇರಿ ಬಾರಿಸಿದೆ. ಈಗ ಸಿಎಂ ಯಾರಾಗ್ತಾರೆ? ರೇಸಲ್ಲಿ 4-5 ಹೆಸರಂತೂ ಕೇಳಿ ಬರ್ತಾ ಇದೆ. ಈಗ ಅಂತಿಮ ಆಯ್ಕೆ ಯಾರದ್ದು, ಯಾವ ಆಧಾರದ ಮೇಲೆ, ಏನ್ ಚರ್ಚೆ ಆಗ್ತಿದೆ? ಶರ್ಮಿತಾ, ಕೇರಳದಲ್ಲಿ ಅಂದ್ರೆ ಈ ಪಂಚರಾಜ್ಯಗಳ ಪೈಕಿ ಒಂದೇ ಒಂದು ರಾಜ್ಯದಲ್ಲಿ ಮಾತ್ರ ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು. ಅಧಿಕಾರಕ್ಕೆ ಬಂದಲ್ಲೂ ಕೂಡ ಇದೀಗ ಕಗ್ಗಂಟಾಗಿ ಯಾರನ್ನ ಸಿಎಂ ಮಾಡಬೇಕು ಅನ್ನುವಂಥದ್ದು ಇದೀಗ ಹೈಕಮಾಂಡ್ ಮುಂದಿರುವಂತಹ ಯಕ್ಷ ಪ್ರಶ್ನೆ. ಮುಖ್ಯವಾಗಿ ಈ ಒಂದು ರೇಸ್ನಲ್ಲಿ 4 ಮಂದಿಯ ಹೆಸರು ಇದೀಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದೊಂದು ಆಲಪ್ಪುಳ ಸಂಸದರಾಗಿರುವಂತಹ ಕೆಸಿ ವೇಣುಗೋಪಾಲ್ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಅಡ್ವೊಕೇಟ್ ವಿಡಿ ಸತೀಶನ್ ಅವರು, ಮತ್ತೆ ಹಿರಿಯ ಶಾಸಕರು ಮತ್ತೆ ಮುತ್ಸದ್ದಿ ರಾಜಕಾರಣಿ ಅಂತ ಗುರುತಿಸಿಕೊಂಡಿರುವಂತಹ ರಮೇಶ್ ಚೆನ್ನಿತ್ತಲ ಮತ್ತು ಕೇರಳದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಸನ್ನಿ ಜೋಸೆಫ್. ಈ 4 ಹೆಸರುಗಳು ಇದೀಗ ಮುನ್ನೆಲೆಯಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತದ್ದು. ಈ 4ರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಯಾವ ರೀತಿಯಾಗಿರುವಂತಹ ಸ್ಥಿತಿಗತಿ ಮುಂದಿನಲ್ಲಿ ಇರುತ್ತೆ ಅನ್ನುವಂಥದ್ದು ಇದೀಗ ಹೈಕಮಾಂಡ್ ಯೋಚನೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ವಿಡಿ ಸತೀಶನ್ ಅವರ ಹೆಸರು ಈ 4 ಜನರ ಪೈಕಿ ಒಂದು ಅಗ್ರಸ್ಥಾನದಲ್ಲಿ ನಿಂತಿರುವಂತದ್ದು. ಯಾಕೆ ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ LDF ರಾಜ್ಯಭಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೆ ಅಂದ್ರೆ ಕಳೆದ ವಿಧಾನಸಭಾ ಇಲೆಕ್ಷನ್ ನಲ್ಲೇ UDF ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ನಾಯಕತ್ವದ ಕೊರತೆಯಿಂದಾಗಿ, ನಾಯಕತ್ವದ ಎಡವಟ್ಟಿನಿಂದಾಗಿ 2ನೇ ಬಾರಿಗೂ ಕೂಡ ಕೇರಳದಲ್ಲಿ LDF ಅಧಿಕಾರ ಬರುವಂಗಾಗೋಯ್ತು. ಇದು ಬಹಳ ಮುಖಭಂಗಕ್ಕೂ ಕೂಡ ಕಾಂಗ್ರೆಸ್ಗೆ ಮತ್ತು UDF ಒಕ್ಕೂಟಕ್ಕೆ ಕಾರಣ ಆಗಿತ್ತು. ಸೊ ಹೀಗಾಗಿ ಒಂದು ಪ್ರಬಲವಾಗಿರುವಂತಹ ನಾಯಕತ್ವವನ್ನು ಹುಟ್ಟುಹಾಕೋದು ಬಹಳ ಮುಖ್ಯ ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಸ್ಥಾನಕ್ಕೆ ಅಳೆದು ತೂಗಿ ವಿಡಿ ಸತೀಶನ್ ಅವರನ್ನ ಈ ಹಿಂದೆ ಆಯ್ಕೆ ಮಾಡಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಅವರೇ ಎಲ್ಲರನ್ನೂ ಕೂಡ ನಿಭಾಯಿಸಿಕೊಂಡು ಹೋಗೋಕೆ ಉತ್ತಮರು ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕೆ ಅಂತಂದ್ರೆ ಮುಖ್ಯವಾಗಿ ಆಡಳಿತಾತ್ಮಕವಾಗಿ ಬಹಳ ಬುದ್ಧಿವಂತಿಕೆ ತೋರಬೇಕಾಗುತ್ತೆ. ಮತ್ತೆ UDF ಒಕ್ಕೂಟದಲ್ಲಿರುವಂತಹ ಮಿತ್ರ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಅಲ್ಲಿನ ಸರ್ಕಾರವನ್ನು ನಡೆಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 22 ಸೀಟ್ಗಳನ್ನ ಈ ಬಾರಿ IUML ಅಂದ್ರೆ ಇಂಡಿಯನ್ ಮುಸ್ಲಿಂ ಲೀಗ್ ಪಕ್ಷ ಪಡೆದುಕೊಂಡಿರುವಂತದ್ದು. ಹೀಗಾಗಿ ಸಹಜವಾಗಿ ಆ ಪಕ್ಷದವರಿಗೂ ಕೂಡ ಹೆಚ್ಚಿನ ಸ್ಥಾನ ಅಂದ್ರೆ ಸಚಿವ ಸಂಪುಟದಲ್ಲಿ ಹೆಚ್ಚಿನ ಆಸೆಗಳಿರ್ತವೆ. ನಮಗೂ ಕೂಡ ದೊಡ್ಡ ಹುದ್ದೆಗಳು ಬೇಕು ಅಂತಿರ್ತವೆ. ಮುಂದುವರೆದು ಹೆಚ್ಚು ಕಮ್ಮಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಆ ಒಂದು ಮುಸ್ಲಿಂ ಲೀಗ್ ಪಕ್ಷದ ವರಿಷ್ಠರು ಕೇಳ್ತಾ ಇರುವಂತ. ಸೊ ಇದೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗೋದಕ್ಕೆ ಯಾರು ಉತ್ತಮರು ಅನ್ನುವಂತ ಚರ್ಚೆ ನಡೀತಾ ಇರುವಂತ. ಸಹಜವಾಗಿ ನೀವು ಹೇಳಿದಾಗೆ ಶರ್ಮಿತಾ, ಅಲ್ಲಿನ ಮುಸ್ಲಿಮರನ್ನ ಈ ಬಾರಿ ಮುಸ್ಲಿಮರು ಅಂದ್ರೆ ಅಲ್ಪಸಂಖ್ಯಾತರು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರ ಜೊತೆಗೆ ಈಳವರು ಮತ್ತು ನಾಯರ್ಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ಜಾತಿ ಸಮೀಕರಣ ಮತ್ತು ಧರ್ಮ ಸಮೀಕರಣ ಮತ್ತೆ ಆಡಳಿತಾತ್ಮಕ ಸಮೀಕರಣವನ್ನ ಹೇಗೆ ನಿಭಾಯಿಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶರ್ಮಿತಾ.